ಇಂದಿನ ಸಂಚಿಕೆಯಲ್ಲಿ ಮೀನಾ ಯಾಕಮ್ಮ ಇಷ್ಟೊಂದೆಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದೀಯಾ, ನೀವು ಹೋಗು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿದ್ಕೆ ಅತ್ತೆ ಏನು ಕೆಲಸ ಮಾಡಿಲ್ವಲ್ಲ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಅಲ್ಲ ಅಂಗ್ಲ ಸಾರಿಸಿ ಅಡುಗೆಲ್ಲ ಮಾಡಿಟ್ಟಿದ್ಯಲ್ಲ ಅಂತ ಹೇಳಿದ್ಕೆ ಇಲ್ಲ ಅತ್ತೆ ನನಗೆ ಇವನ್ನೆಲ್ಲ ಕೆಲಸ ಮಾಡೋಣ ಅಂತಲೇ ಬಂದೆ, ಆದರೆ ಫಸ್ಟ್ ಯಾವ ಕೆಲಸ ಮಾಡಲಿ ಸೆಕೆಂಡ್ ಯಾವ ಕೆಲಸ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ನಿದ್ದೆ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ನೀನೂ ಮಾಡಲಿಲ್ಲ ಅಮ್ಮನೂ ಮಾಡಿಲ್ಲ ಮತ್ತು ಇನ್ನೆಲ್ಲ ಕೆಲಸ ಯಾರೇ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಯೋಚನೆ ಮಾಡ್ತಾನೆ ಅಂತ ಇರ್ತಾಳೆ. ಅಷ್ಟನ್ನು ನೋಡಿದ್ರೆ ಹೊಗೆ ಕಾಣಿಸುತ್ತೆ. ಅಯ್ಯೋ ಬೆಂಕಿ ಹತ್ತೆ ನಿದಕ್ಕೆ ಅಮೂಲ್ಯ ಅಯ್ಯೋ ನಂಗೆ ಭಯ ಆಗುತ್ತಕ್ಕ ಬೆಂಕಿ ಅಂದರೆ ಅಂತ ಓಡೋಗ್ತಿರ್ತಾಳೆ. ಅಮೂಲ್ಯ ಎಲ್ಲಿ ಓಡೋಗ್ತಿದ್ದೆ ಒಂದು ಬಿಂದಿ ನೀರು ತೊರೋಗು ನೀರು ಹಾಕೋಣ ಅನ್ನೋಷ್ಟರಲ್ಲಿ ಪ್ರಿಯಾ ಪೂಜೆ ಮನೆಯಿಂದ ಮಂಗಳಾರತಿ ತಟ್ಟೆ ತೊಗೊಂಡ್ಬರ್ತಾಳೆ. ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಅವಳು ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂತ ಪ್ರಿಯಾ ಹೇಳಿದ ತಕ್ಷಣ ಗಿರಿಜಾ ಅಲ್ಲ ಅಂಗ್ಲ ಸಾರಿಸಿದ್ದು ಅಂದರೆ ನಾನೇ ಅತ್ತೆ ಅಂತಾಳೆ, ಅಡುಗೆ ಮಾಡಿದ್ದು ನಾನೇ ಅತ್ತೆ ಅಂತ ಹೇಳ್ತಾಳೆ. ಚೆನ್ನಾಗಿದೆಯಾ ಡಿಸೈನು ಅಂತ ಕೇಳಿದ್ಕೆ ಹ್ಞೂ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಮೇಲೆ ಅವಳು ಮಂಗಳಾರತಿ ತಟ್ಟೆ ಇಡಕ್ಕೆ ಬಂದಾಗ ಗಿರಿಜಾ ಕಣ್ಸನ್ನಲ್ಲಿ ನೋಡಿ ಅವಳನ್ನ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಆಯಿತು ಅಂತ ಸ್ಮೈಲ್ ಕೊಡ್ತಾರೆ. ಆಮೇಲೆ ಪ್ರಿಯಾ ಬಂದು ಅತ್ತೆ ಇಲ್ಲಿ ಯಾರ್ಯಾರು ಏನೇನು ತಿಂತಾರೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಇಡ್ಲಿ ಜೊತೆ ಇನ್ನೊಂದೆರಡು ತಿಂಡಿನೂ ಮಾಡಿದ್ದೀನಿ. ಮತ್ತು ಅತ್ತೆ ಇಲ್ಲಿ ಯಾರ್ಯಾರು ಏನೇನು ಕುಡಿತಾರೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಒಂದು ಫ್ಲಾಸ್ಕಲ್ಲಿ ಕಾಫಿ ಒಂದು ಫ್ಲಾಸ್ಕಲ್ಲಿ ಟೀ ಇಟ್ಟಿದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾ ಸೂಪರ್ ಕಣೆ ನೀನು ಬೆಳಗ್ಗೆ ಎಷ್ಟು ಗಂಟೆಗೆ ಗೆದ್ದೆ ಅಂತ ಹೇಳಿಕೆ 4 ಗಂಟೆಗೆ ಗೆದ್ದೆ ಅತ್ತೆ ಅಂತೇಳಿ. ಅದನ್ನು ಕೇಳ್ಬಿಟ್ಟು ಆಮೇಲೆ 4 ಗಂಟೆಗ ಯಾಕಕ್ಕ ಮಿಡ್ ನೈಟ್ ಗೆದ್ರಿ ಅಂತ ಹೇಳಿದ್ಕೇನೆ ಪ್ರಿಯಾ ನಿನಗದು ಮಿಡ್ ನೈಟ್ ಆಗಿರ್ಬೋದು, ಅದು ನಮ್ಮ ಬೆಳಗಿನ ಜಾವ ಸೊಸೆದಿರಾದವರು ಸೂರ್ಯ ಉದಯಿಸೋಕ್ಕಿಂತ ಮುಂಚೆನೇ ಎದ್ದೊಳ್ಬೇಕು ಗೊತ್ತಾ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ಅಲ್ಲಮ್ಮ ನಮ್ಮನೇಲಿ ಅಷ್ಟೆಲ್ಲ ಬೇಗ ಎದ್ದೊಳೋದೇನು ಬೇಡ, ನೀನು ಆರಾಮಾಗಿ 6-6:30 ಗೆದ್ದರೆ ಸಾಕು, ಮತ್ತು ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡೋದೇನು ಬೇಡಮ್ಮ ಅಂತ ಹೇಳಿದ್ಕೆ ಅಲ್ಲತ್ತೆ ಮನೆ ಹಿರಿ ಸೊಸೆ ಆಗಿಬಿಟ್ಟು ನಾನೇ ಲೇಟಾಗಿ ಗೆದ್ದರೆ ಇನ್ನು ನಾನು ನೋಡಿ ಇಬ್ಬರು ಸೊಸೆದಿರ ಸಮೇತ ಸೋಂಬೇರಿಗಳಾಗ್ಬಿಡ್ತಾರಲ್ವತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಮೀನಿಂಗು ಮತ್ತು ಅಮೂಲ್ಯಂಗೂ ಫುಲ್ ಬೇಜಾರಾಗುತ್ತೆ. ಈ ಕಡೆ ಸೂರ್ಯಕಾಂತ್ ಹೆಂಡತಿ ಅವ್ರ ಮನೆಯಲ್ಲಿ ಹಾಡಾಡ್ಕೊಂಡು ಹೂ ಕಟ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಕೆಲಸದವಳು ಬಂದುಬಿಟ್ಟು ಅಕ್ಕ ನನಗೆ ರಜಾ ಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೇನೆ ಅವಳು ಈಗ ಎಂತಕ್ಕೆ ರಜಾ ಅಂತ ಕೇಳಿದ್ಕೆ ಇಲ್ಲ ಅಕ್ಕ ನನ್ನ ಮಗಳು ಮದುವೆ ಇದೆ, ಅದಕ್ಕೇನೆ ಮುಂದಿನ ತಿಂಗಳು ನನ್ನ ಮಗಳು ಮದುವೆ, ನಾಳೆ ಸೀರೆ ಎಲ್ಲ ತೊಗೊಂಬರ್ಬೇಕು ಅಕ್ಕ ಅಂತ ಹೇಳ್ತಾಳೆ. ಹೌದಾ ಮದುವೆನಾ ಏನು ತಯಾರಿ ಜೋರ ಅಂತ ಕೇಳಿದ್ಕೆ ಕೆಲಸದವಳು ಹ್ಞೂ ಅಕ್ಕ ಈಗ ಹೆಂಗೆ ಅಂದರೆ ಅವ್ರೇನೂ ಕೇಳೇ ಇಲ್ಲ, ಆದರೂ ನಾವು ಹುಡುಗಂಗೆ ಬ್ರೇಸ್ಲೆಟ್ಟು ಉಂಗುರ ಎಲ್ಲ ಮಾಡಿಸ್ತಿದ್ದೀವಕ್ಕ, ನನ್ನ ಮಗಳಿಗಾಗಲೇ ಒಡವೆ ಎಲ್ಲ ಮಾಡಿಟ್ಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಅವಳಿಗೆ ಬೇಜಾರಾಗುತ್ತೆ. ಆಮೇಲೆ ಮತ್ತೆ ಕೆಲಸದವಳು ಅಮ್ಮ ನಾವು ದುಡಿಯೋದೇ ಮಕ್ಳಿಗೋಸ್ಕರ ಅಲ್ವಾ ಅಮ್ಮ, ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ನಾವು ಹೇಗಮ್ಮ ಖುಷಿಯಾಗಿರೋಕ್ಕಾಗುತ್ತೆ, ಅವ್ರು ಖುಷಿಯಾಗಿದ್ದರೆ ನಮಗಷ್ಟೇ ಸಾಕಲ್ವಾ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಅವಳಿಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾಳೆ. ಆಮೇಲೆ ಕೆಲಸದವಳು ಅಮ್ಮ ಅಂತಂದಿದ್ದಕ್ಕೆ ಜೋರಾಗಿ ಹಾಂ ಆಯಿತು ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳ್ತಾಳೆ. ನಮ್ಮ ಮನೆಯವ್ರ ಹತ್ರ ನಾನು ಮಾತಾಡ್ಕೋತೀನಿ ಆರಾಮಾಗಿ ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ಕೊ. ಈ ಕಡೆ ನಂದಾ ಬಂದು ಏನು ಸೊಸೆದಿರೆಲ್ಲ ಮೀಟಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದಕ್ಕೆ ಪ್ರಿಯಾ ಗುಡ್ ಮಾರ್ನಿಂಗ್ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ನಂದಾ ನಮ್ಮ ಮನೆಗೆ ಅಲ್ಲ ನಿಮ್ಮ ಮನೆಗೆ ಹೊಂದ್ಕೋತಿದ್ಯಮ್ಮ ಅಂತ ಕೇಳಿದಕ್ಕೆ ಏನು ಮಾವ ಹಿಂಗೆ ಹೇಳ್ತಿದ್ದೀರಾ, ನನಗಿದು ಮನೆ ಅಂತಲೇ ಅನ್ನಿಸ್ತಿಲ್ಲ ಮಾವ ದೇವಸ್ಥಾನ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ಇವತ್ತು ಪ್ರಿಯಾ 4 ಗಂಟೆಗೆ ಎದ್ದು ಅಂಗ್ಲ ಸಾರಿಸಿ ರಂಗೋಲಿ ಬಿಟ್ಟು ದೇವ್ರ ಪೂಜೆನೂ ಮಾಡಿ ತಿಂಡಿ ಎಲ್ಲ ಮಾಡಿಬಿಟ್ಟಿದ್ದಾಳೆ ಕಣ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಂದ ಅಲ್ಲಮ್ಮ ಪ್ರಿಯಾ ಯಾಕೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೋದೆ, ಇನ್ನೊಂದೆರಡು ದಿನ ವಿಶ್ರಾಂತಿ ತೊಗೊಳತ್ತಾನೆ ಆಮೇಲೆ ಮಾಡೋದಿದ್ದಿದ್ದೆ ಅಂತ ಹೇಳಿದ್ಕೆ ಪ್ರಿಯಾ ಅಲ್ಲ ಮಾವ ಈ ಮನೆ ಸೊಸೆಯಾಗಿ ಇವೆಲ್ಲ ಮಾಡಬೇಕಲ್ಲ ಮಾವ, ಇನ್ಮೇಲಿಂದ ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಮಾವ, ನನಗೆ ಏನು ಬೇಜಾರಿಲ್ಲ, ನನಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ ನೋಡು ಅಂತ ಅಂದ್ಬಿಟ್ಟು ಮೀನನ್ನು ತೋರಿಸ್ತಾಳೆ. ಆಮೇಲೆ ನಂದ ಸೊಸೆ ಅಂದರೆ ನೀನು ಹಿಂಗಿರ್ಬೇಕಮ್ಮ ಅಂತ ಹೇಳ್ತಾಳೆ. ಆಮೇಲೆ ಮಾವ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳಿದ್ದಕ್ಕೆ ನಂದ ನಾನು ಇಷ್ಟು ಬೇಗ ಕುಡಿಯಲ್ಲಮ್ಮ ಟಿಫನ್ ಆದಮೇಲೆ ಕುಡಿತೀನಿ ಅಂತ ಹೇಳ್ತಾಳೆ. ಪ್ರಿಯಾ ಸ್ವಲ್ಪ ಕುಡೀರಿ ಮಾವ ಅಂತ ಹೇಳಿದ್ಕೆ ಗಿರಿಜಾ ಇಲ್ಲಮ್ಮ ಅವರೆಲ್ಲ ಕುಡಿಯಲ್ಲ, ಮತ್ತು ಅದು ಅಲ್ಲದೆ ನಮ್ಮ ಯಜಮಾನ್ರಿಗೆ ನಾನು ಮಾಡಿರೋ ಕಾಫಿ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬೇರೆ ಯಾರಾದರೂ ಕಾಫಿ ಕೊಟ್ಟರೆ ಅವ್ರು ಇಷ್ಟನೇ ಪಡೋದಿಲ್ಲ, ಒಂದು ವೇಳೆ ನಾನು ಕಾಫಿ ಮಾಡಿಲ್ಲ ಅಂದರೆ ನಾನು ಮಾಡಿರೋ ಕಾಫಿ ಅದರಲ್ಲಿ ಮಾಡೋದಷ್ಟೇ ಅವ್ರು ಕುಡಿಯೋದು ಅಂತ ಹೇಳ್ತಾರೆ. ನಂದ ಅದಕ್ಕೇನೆ ಹೋಗ್ಲಿ ಬಿಡು ಗಿರಿಜಾ ಸೊಸೆ ಏನೋ ಪಾಪ ಕೇಳ್ಕೊತಾಳೆ, ಸರಿಮ್ಮ ಆಯಿತು ಸ್ವಲ್ಪ ತೊಗೊಂಬರೋಗು ಸ್ವಲ್ಪ ಸಾಕಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯಾ ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾರೆ. ಆಮೇಲಿಂದ ನಂದ ಮೀನಾ ನೀನು ಆಫೀಸ್ಗೆ ಹೋಗಲ್ವಮ್ಮ ಅಂತ ಹೇಳಿದ್ಕೆ ಮೀನಾ ನಾನು ಇವತ್ತು ಆಫೀಸ್ಗೆ ಹೋಗಲೇಬೇಕು ಮಾವ ರಜಾ ಎಲ್ಲ ಖಾಲಿಯಾಗಿ ಹೋಗಿದೆ ಅಂತ ಹೇಳಿದ್ಕೆ ಅಲ್ಲಮ್ಮ ಸ್ವಲ್ಪ ಸ್ಟ್ರೈನ್ ಆಗಿದೆಯಲ್ಲ ರೆಸ್ಟ್ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ. ಅದಕ್ಕೇನೆ ಮೀನಾ ಇಲ್ಲ ಮಾವ ಹೋಗಲೇಬೇಕು ಅಂತ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯಾ ಕಾಫಿ ತಂದು ಕೊಡ್ತಾಳೆ. ಅದನ್ನು ಕುಡಿದು ನಂದ ಕಾಫಿ ಅಂದರೆ ಹೀಗಿರಬೇಕು, ಯಾರು ಈ ಕಾಫಿನ ಬೇಡ ಅಂತಾರೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಮಾವ ಕಾಫಿ ಇಷ್ಟ ಆಯ್ತಾ ಅಂತ ಹೇಳಿ ಈ ಥರ ಕಾಫಿನ ಯಾರು ಬೇಡ ಅಂತಾರೆ, ದಿನ ಪೂರ್ತಿ ಈ ಥರನೇ ಕಾಫಿ ಮಾಡಿಕೊಟ್ರೆ ತಿಂಡಿಗೆ ಮುಂಚೆನೇ ನಾನು ಕುಡಿತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ಪ್ರಿಯಾ ಕಾಫಿ ತಂದು ಕೊಡ್ತಾಳೆ. ಅದಕ್ಕೇನೆ ಮೀನಾ ಮತ್ತು ಅಮೂಲ್ಯ ನೀವು ಯಾಕೆ ಮಾಡೋಕ್ಕೆ ಹೋದ್ರಿ, ನಾವು ಆಮೇಲೆ ಮಾಡ್ಕೋತಿದ್ವಿ ಅಂತ ಹೇಳಿ
ಕೇಳಿದ್ದಕ್ಕೆ ನಮ್ಮ ಮನೆಯವ್ರು ಕಾಫಿ ಮಾಡೋಕ್ಕೆ ಏನು ತೊಂದರೆ, ಪರವಾಗಿಲ್ಲ ಬಿಡಿ ಆಯಿತು ಅಂತ ಅಂತಾಳೆ. ಆಮೇಲಿಂದ ಅವರೆಲ್ಲ ಕಾಫಿ ಇಸ್ಕೊಂಡ್ಮೇಲೆ ಸರಿ ಆಯಿತು, ಆದರೆ ಕುಡಿಯೋಕ್ಕಿಂತ ಮುಂಚೆ ಒಂದು ಅಂತಾಳೆ. ಏನು ಅಂತ ಕೇಳಿದ್ದಕ್ಕೆ ಕಾಫಿ ಕುಡಿದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳಬೇಕು ಅಂತಾಳೆ. ಸರಿ ಅಂತ ಎಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿದೆ, ಸೂಪರಾಗಿದೆ ಅಂತಾರೆ. ಆಮೇಲೆ ಗಿರಿಜಾ ನಮ್ಮ ಯಜಮಾನ್ರು ಒಳಗಿರೋದ್ರಲ್ಲಿ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲಿಂದ ಸರಿ ತಿಂಡಿ ಏನೋ ಆಗೋಯ್ತು, ಅಡುಗೆ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಪ್ರಿಯಾ ಅಡುಗೆ ನಾನು ಮಾಡ್ತೀನಿ, ನೀವು ಯಾರೂ ಏನೂ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೇನೆ ಗಿರಿಜಾ ಏನು ಬೇಡ, ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡು ಮಾಡೋಣ ಅಂತ ಹೇಳ್ತಾನೆ. ಆಮೇಲೆ ಯಾರೂ ಅಡುಗೆ ಮಾಡಬೇಡಿ, ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲಿಂದ ಪ್ರಿಯಾ ಪುನಃ ಅತ್ತೆ ನಿಮ್ಮ ಕೈ ಕೊಡಿ ಅಂತ ಅಂದಿದ್ದಕ್ಕೆ ಗಿರಿಜಾ ಯಾಕಮ್ಮ ಅಂದಿದ್ದಕ್ಕೆ ಇಲ್ಲ ಕೊಡಿ ಅಂದ್ಬಿಟ್ಟು, ಅತ್ತೆ ನೀವು ಇಷ್ಟು ವರ್ಷ ಕೆಲಸ ಮಾಡಿ ಮಾಡಿ ನಿಮ್ಮ ಕೈಯೆಲ್ಲ ಸೌದೋಗ್ಬಿಟ್ಟಿದೆ ಅತ್ತೆ, ಇಷ್ಟು ದಿನದವರೆಗೂ ನಿಮ್ಗೆ ರೆಸ್ಟೇ ಇಲ್ಲ, ಇನ್ಮೇಲಿಂದ ಹಾಗಾಗಲ್ಲ, ನಾನು ಇನ್ನು ಬಂದಿದ್ದೀನಲ್ಲ ನೀವು ತುಂಬ ಆರಾಮಾಗಿ ಕುತ್ಕೊಬೋದು, ನಾನೆಲ್ಲ ಕೆಲಸ ಮಾಡ್ಕೋತೀನಿ ಅತ್ತೆ, ನಿಮ್ಗೇನು ಬೇಕಿದ್ರೆ ನನ್ನ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ ನಾನು ಅಮ್ಮು ಕೂಡ ಅತ್ತೆ ಹತ್ರ ಏನೂ ಕೆಲಸ ಮಾಡಿಸ್ತಿಲ್ಲ ಅಂತ ಹೇಳಿದ್ಕೇನೆ ಪ್ರಿಯಾ ಅಲ್ಲ ನಾನು ಹೇಳಿದ್ದು ಹೇಗೆ ಅಂದರೆ ನೀವು ಈಚೀಚೆಗೆ ಬಂದಿದ್ದಲ್ವ, ಅದಕ್ಕಿಂತ ಮುಂಚೆ ಪೂರ್ತಿ ಅವ್ರು ಕೆಲಸ ಮಾಡ್ತಿದ್ರಲ್ವ ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸರಿ ಆಯಿತು ಕೂತ್ಕೊಳ್ಳಿ ನಾನು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ತಾಳೆ. ಗಿರಿಜಾ ಅದಕ್ಕೆ ನೋಡೆ ನನ್ನ ಸೊಸೆ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿದ್ಕೇನೆ ಮೀನಾ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡೋಯ್ತು ಅಂದಿದ್ದು ಹೇಳಿದಷ್ಟೇ ಅಂತ ಹೇಳಿದ್ಕೆ ಮೀನಾ ಹಂಗಲ್ಲ ಕಣೆ ಪ್ರಿಯಾ ನನಗೆ ಒಂದು ಕೆಲಸನೂ ಮಾಡೋಕ್ಕೆ ಬಿಡ್ತಿಲ್ಲ, ನಮಗೇನು ಕೆಲಸನೇ ಕೊಡ್ದಂಗೆ ಅವಳೇ ಮಾಡ್ತಾಳೆ, ಸೊಸೆ ಅಂದರೆ ಹಂಗಿರಬೇಕು ಅಂತ ಹೇಳಿದೆ ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ ಅಮೂಲ್ಯ ನೋಡೆ ಹೊಸ ಸೊಸೆ ಬಂದ ತಕ್ಷಣ ನಮ್ಮನ್ನು ಬಿಟ್ಬಿಟ್ರು ಅಂದಿದ್ದಕ್ಕೇನೆ ಮೀನಾ ಹಂಗೇನಿಲ್ಲ ಕೂತ್ಕೊಂಡು ಕಾಫಿ ಕುಡೀರೆ ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ಅವ್ರ ರೂಮಿಗೆ ಬಂದು ಮಾಧವನ ಎಬ್ರಿಸೋಕೆ ಅಂತ ಬರ್ತಾಳೆ. ಅದು ನೋಡಿದ್ರೆ ಮಾಧವ ಎದ್ದು ಆಗಲೇ ವಾಶ್ರೂಮಿಂದ ಬರ್ತಾ ಇರ್ತಾನೆ. ಅಲ್ಲ ಕಣ್ರಿ ಯಾಕೆ ಇಷ್ಟು ಬೇಗ ಎದ್ದೊಳಕ್ಕೆ ಹೋದ್ರಿ, ಆರಾಮಾಗಿ ರೆಸ್ಟ್ ಮಾಡ್ಬೋದಿತ್ತಲ್ವಾ ಅಂತ ಹೇಳಿದಕ್ಕೆ ಮಾಧವ ಅಯ್ಯೋ ನನ್ನ ಕಾಲೆಲ್ಲ ಸರಿಯಾಗಿಬಿಟ್ಟಿದೆ ಸುಮ್ಮನೆ ಇರಿ ಈಗ ಅಂತ ಹೇಳಿದಕ್ಕೆ ಮೀನಾ ಈಗ ನಾನು ಬಂದಿದ್ದೀನಲ್ವಾ ನಿಮ್ಮನ್ನು ನೋಡ್ಕೋತೀನಿ ಆರಾಮಾಗಿ ಅಂತ ಹೇಳ್ತಾಳೆ. ಆಮೇಲಿಂದ ಕಾಫಿ ತೊಗೊಳ್ಳಿ ಬೆಡ್ ಕಾಫಿ ಅಂತ ಹೇಳಿದಕ್ಕೆ ಮಾಧವ ನಂಗೆ ಈ ಥರ ಎಲ್ಲ ಬೆಡ್ ಕಾಫಿ ಎಲ್ಲ ಅಭ್ಯಾಸ ಇಲ್ಲ, ಹೊರ್ಗಡೆ ಹೋಗ್ಬಿಟ್ಟು ಎಲ್ಲರ ಜೊತೆನೂ ಕಾಫಿ ಕುಡಿದೆ ಅಭ್ಯಾಸ ಅಂತ ಹೇಳ್ತಾಳೆ. ಅದಕ್ಕೇನೆ ಪ್ರಿಯಾ ನಾನು ಪ್ರೀತಿಯಿಂದ ಮಾಡ್ಕೊಂಬಂದಿದ್ದೀನಿ ಸ್ವಲ್ಪ ಆದರೂ ಕುಡಿಬೋದಲ್ವಾ ಅಂತ ಹೇಳಿದಕ್ಕೆ ಮಾಧವ ಸರಿ ಆಯಿತು ಕೊಡು ಅಂತ ಅಂದ್ಬಿಟ್ಟು ಕುಡಿತಾನೆ. ಪ್ರಿಯಾ ಆಮೇಲೆ ಕಾಫಿ ಹೇಗಿದೆ ಅಂತ ಹೇಳಿದಕ್ಕೆ ನಿನ್ನ ಥರನೇ ಸ್ವೀಟ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೇನೆ ಪ್ರಿಯಾ ಸ್ವೀಟ್ ಜಾಸ್ತಿ ಆಯಿತಾ ಅಂತ ಹೇಳಿದಕ್ಕೆ ಇಲ್ಲ ನಿನ್ನ ಥರನೇ ಚೆನ್ನಾಗಿದೆ ಅಂತ ಹೇಳ್ತಿದ್ದು ಅಂತ ಹೇಳ್ತಾ ಅದನ್ನು ಕೇಳಿಸ್ಕೊಂಡು ಪ್ರಿಯಂಗೆ ಫುಲ್ ನಾಚಿಕೆ ಆಗುತ್ತೆ. ಆಮೇಲೆ ಮಾಧವ ಹೊರಡೋಣವಾ ಅಂತ ಕೇಳಿದ್ದಕ್ಕೆ ಹ್ಞೂ ರೀ ಸ್ವಲ್ಪ ಅಂತ ಅಂದ್ಬಿಟ್ಟು ಅವ್ನು ವಾಕರ್ನ ತೆಗೆದು ಇಟ್ಬಿಟ್ಟು ಸರಿ ಅವ್ನ ಕೈನ ಹೆಗ್ಲ ಮೇಲೆ ಹಾಕ್ಕೊಂಡು ಇದರ ಅವಶ್ಯಕತೆ ಏನಿಲ್ಲ ನಿಮ್ಗೆ ಸಪೋರ್ಟಾಗಿ ನಾನಿದ್ದೀನಲ್ಲ ಬನ್ನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಮಾಧವಂಗೆ ಫುಲ್ ಖುಷಿ ಆಗುತ್ತೆ. ಅವಳನ್ನ ಮಾಧವ ನೋಡ್ತಾನೆ ಇರ್ತಾನೆ. ಅದಕ್ಕೇನೆ ಯಾಕೆ ಹಿಂಗೆ ನೋಡ್ತಿದ್ದೀರಾ ಅಂತ ಹೇಳಿದಕ್ಕೆ ಥ್ಯಾಂಕ್ಸ್ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದ್ದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಕೇಳಿಸ್ಕೊಂಡು ಪ್ರಿಯಂಗೆ ಫುಲ್ ಖುಷಿ ಆಗುತ್ತೆ. ಪ್ರಿಯಾ ಮಾಧವನ್ನ ಕರ್ಕೊಂಡು ಬರ್ತಾ ಇರ್ತಾಳೆ, ಅದನ್ನು ನಂದ ನೋಡ್ಬಿಡ್ತಾನೆ. ಆಮೇಲೆ ಮಾಧವ ಪ್ರಿಯನ ನೋಡಬೇಕಾದ್ರೆ ಪ್ರಿಯಾ ಅಂತಾಳೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಬಿಡಿ, ನಿಮ್ಮ ಸಪೋರ್ಟಾಗಿ ನಾನು ಯಾವತ್ತೂ ಇರ್ತೀನಿ, ನಿಮ್ಮ ಕಷ್ಟದಲ್ಲಿ ಹೆಗ್ಲು ಕೊಟ್ಟಿರ್ತೀನಿ, ನಾನು ನಿಮ್ಮ ಸಾಧನೆಗೆ ನಾನು ಛಲವಾಗಿರ್ತೀನಿ, ಆದರೆ ನೀವು ಯಾವತ್ತೂ ಚೆನ್ನಾಗಿರಬೇಕು, ಯಾವುದೇ ಕಷ್ಟಗಳು ಬರಬಾರ್ದು ಅಂತ ನಾನು ದೇವರ ಹತ್ರ ಯಾವಾಗಲೂ ಮೊರೆ ಹೋಗ್ತಿರ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ನನಗೆ ನನ್ನ ಮಗಂಗೆ ಇದೇ ಥರನೇ ಹೆಂಡ್ತಿ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೆ ಬಂತಲ್ಲಪ್ಪ ಅಂತ ಅಂದ್ಕೊಂಡು ಹೋಗ್ತಾನೆ. ಆಮೇಲಿಂದ ಪ್ರಿಯಾ ಅಯ್ಯೋ ಅಂತ ಹೇಳಿದಕ್ಕೆ ಮಾಧವ ಏನಾಯಿತು ಅಂತ ಹೇಳಿದಕ್ಕೆ ಹುರುಳಿಕಾಯಿ ಹುಸ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಅದಕ್ಕೆ ನಿಮಗೋಸ್ಕರ ಮಾಡಿಟ್ಟಿದ್ದೀನಿ ತೊಗೊಂಬರ್ತೀನಿ ಇರಿ ಅಂದ್ಬಿಟ್ಟು ಒಳಗಡೆ ಬರ್ತಾಳೆ. ಆಮೇಲೆ ಅಷ್ಟರಲ್ಲಿ ನೋಡಿದ್ರೆ ಅಮೂಲ್ಯ ಅಡುಗೆ ಮನೆಗೆ ಬಂದುಬಿಟ್ಟು ಅಯ್ಯೋ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದೆಯಲ್ಲಪ್ಪ, ಬೆಳಗ್ಗೆ ಏನೋ ತಿಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಂತ ಬರ್ತಾಳೆ. ಆಮೇಲೆ ನೋಡಿದ್ರೆ ಅಯ್ಯೋ ಹುಸ್ಲಿ ಇದೆ ಅಂತ ಅಂದ್ಬಿಟ್ಟು ಬಟ್ಲಿಗೆ ಹಾಕ್ಕೊಂಡಿರ್ತಾಳೆ. ತಿಂದ್ಬಿಟ್ಟು ಸಕ್ಕತ್ತಾಗಿದೆ, ಅಯ್ಯೋ ಇದು ನಮ್ಮ ಅತ್ತೆ ಕೈ ರುಚಿ ಇದ್ದಂಗಿಲ್ವಲ್ಲ, ಯಾರು ಬೇಕಾದರೂ ಮಾಡಿರಿ ಚೆನ್ನಾಗಿದೆ ಅಂದ್ಬಿಟ್ಟು ತಿಂತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯಾ ಅಡುಗೆ ಮನೆಗೆ ಬರ್ತಾಳೆ. ಅಮೂಲ್ಯ ನೀ ತಿಂತಿದ್ಯಾ ಅಂದಿದ್ದಕ್ಕೆ ಹ್ಞೂ ಅಕ್ಕ ಇದು ಯಾರು ಮಾಡಿದ್ದೋ ಗೊತ್ತಿಲ್ಲ, ಅವ್ರು ಸಕ್ಕತ್ತಾಗಿದೆ, ನೀವು ಮಾಡಿದ್ದಾ, ನಾನು ಯಾರೇನಾದರೂ ಅಂದ್ಕೊಳ್ಳಿ ಇನ್ನೊಂದು ಕಪ್ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿದ್ದಕ್ಕೆ ಅಲ್ಲ ಅಮೂಲ್ಯ ಇದನ್ನು ಮಾಧವ್ರಿಗೋಸ್ಕರ ಮಾಡಿದ್ದು, ಅದಕ್ಕೆ ಅಮೂಲ್ಯ ಇದನ್ನು ನಾನು ತಿನ್ಬೇಡ್ದಿತ್ತ ಅಕ್ಕ ಅಂತ ಅಂದಿದ್ದಕ್ಕೆ ನಾನು ಮನೆಯವ್ರಿಗೋಸ್ಕರ ಮಾಡಿರೋದು ಅಂತ ತಿಂದೆ ಅಂತ ಹೇಳ್ತಾಳೆ. ಅದಕ್ಕೇನೆ ಪ್ರಿಯಾ ಮನೆಯವ್ರಿಗೋಸ್ಕರನೇ ಮಾಡಿರೋದು, ಅದೇ ನನ್ನ ಗಂಡನ ಬೋನ್ ಸ್ಟ್ರಾಂಗ್ ಆಗಲಿ ಅಂತ ಮಾಡಿರೋದು ಅಂತ ಹೇಳಿದ್ದಕ್ಕೆ ಅಮೂಲ್ಯ ನಂಗೆ ಗೊತ್ತಿರಲಿಲ್ಲ ಅಕ್ಕ, ಸರಿ ತಗೊಳ್ಳಿ ಇದನ್ನು ಕೊಟ್ಬಿಡಿ ಅಂತ ಹೇಳಿದ್ಕೇನೆ ಪ್ರಿಯಾ ಏನಿದೆ ಎಂಜಿಲ್ದಾಗ್ತಿದ್ಯಾ, ನಾನು ಹೇಗೆ ಕೊಡಲಿ ನನ್ನ ಗಂಡಂಗೆ ಇದನ್ನು ಅಂತ ಹೇಳಿದ್ದಕ್ಕೆ ಅಮೂಲ್ಯ ಸುಮ್ಮನೆ ಬೇಜಾರಲ್ಲಿ ನಿಂತ್ಕೊಂಡಿರ್ತಾಳೆ. ಅಷ್ಟನ್ನು ನೋಡಿದ್ರೆ ನಂದ ಅಲ್ಲಿಗೆ ಬಂದು ಏನಾಯ್ತಮ್ಮ ಪ್ರಿಯಾ ಅಂತ ಕೇಳಿದ್ದಕ್ಕೆ ಬಿಟ್ಬಿಡಿ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಏನಾಯಿತು ಹೇಳಮ್ಮ ಅಂದರೆ ನಾನು ನನ್ನ ಗಂಡಂಗೆ ಮೂಳೆ ಗಟ್ಟಿಯಾಗಲಿ ಅಂದ್ಬಿಟ್ಟು ಹುರುಳಿಕಾಳನ್ನ ನೆನೆಸ್ಬಿಟ್ಟು ಹುಸ್ಲಿ ಮಾಡಿದ್ದೆ ಮಾವ, ಅದನ್ನು ಅಮೂಲ್ಯ ಹೇಳ್ದೆ ಕೇಳದೆ ತಿನ್ಬಿಟ್ಟಿದ್ದಾಳೆ, ಅದಕ್ಕೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡಬೇಡಮ್ಮ ಹೇಳ್ಬಿಟ್ಟು ತಿನ್ನು ಅಂತ ಅಂದ್ಬಿಟ್ಟು ಅವಳಿಗೆ ಪಾಪ ಗೊತ್ತಾಗಿಲ್ಲ ನಾನು ನಮ್ಮ ಯಜಮಾನ್ರಿಗೆ ಮಾಡಿದ್ದೆ ಅಂತ ತಿನ್ಬಿಟ್ಲು.
ಪರವಾಗಿಲ್ಲ ಬಿಡಿ ಮಾವ ಅಂತ ಹೇಳ್ತಾಳೆ. ಆಮೇಲಿಂದ ನಂದ ಗಿರಿಜಾ ಅಂತ ಕರೆದ್ಬಿಟ್ಟು, ಇನ್ಮೇಲಿಂದ ಮನೇಲಿ ಏನಾದ್ರು ತೊಗೊಂಡು ತಿನ್ನಬೇಕಾದ್ರೆ ಯಾರಿಗೆ ಮಾಡಿದ್ದು ಹೇಗೆ ಮಾಡಿದ್ದು ಅಂತ ಕೇಳ್ಬಿಟ್ಟು ತಿನ್ನೋಕೆ ಕೇಳು, ಅದು ಅವಾಗ ಭಿನ್ನಾಭಿಪ್ರಾಯಗಳು ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ಗಿರಿಜಾ ಏನಾಯಿತು ಅಮೂಲ್ಯ ಅಂತ ಕೇಳಿದ್ಕೆ ಅಮೂಲ್ಯ, ಅತ್ತೆ ನಂಗೆ ಗೊತ್ತಿರಲಿಲ್ಲ ಅತ್ತೆ, ತಿನ್ನಬೇಕು ಅನ್ನಿಸ್ತು ತೊಗೊಂಡು ತಿಂದೆ ಅಂತ ಹೇಳಿದ್ಕೆ ಗಿರಿಜಾ, ಅಯ್ಯೋ ಅದೇನು ತಲೆ ಕೆಡಿಸ್ಕೊಬೇಡ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿದ್ಯಾ, ಪ್ರಿಯಾನೂ ಬೇಜಾರು ಮಾಡ್ಕೊಳ್ಳೋದು ಅದನ್ನು ಅರ್ಥ ಮಾಡ್ಕೋತಾಳೆ ಬಿಡಮ್ಮ, ಸರಿ ಬಾ ನೀನು ನನ್ನ ಜೊತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ನಂದ ಗಿರಿಜಾ ಅಂತ ಅಂದ್ಬಿಟ್ಟು ಕೀ ಇಸ್ಕೊಂಡು ಅಂಗಡಿಗೆ ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯಾ ಬಂದು, ಮಾವ ಹೋಗೋರ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬೇಡ್ದು, ಆದರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂದಿದ್ದಕ್ಕೆ ಅಂಗಡಿ ಅಂತ ಹೇಳ್ತಾನೆ. ಅದಕ್ಕೇ, ಅಲ್ಲ ತಿಂಡಿ ತಿಂದೇ ಹೋಗ್ತಿದ್ದೀರಲ್ಲ ನೀವು, ಅಲ್ಲಿ ಮತ್ತೆ ಪುನಃ ಇಷ್ಟಪಟ್ಟು ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ ಮಾವ, ಸ್ವಲ್ಪ ತಿನ್ಕೊಂಡು ಹೋಗಿ ಮಾವ, ನಿಮ್ಮ ಆರೋಗ್ಯ ಮುಖ್ಯ ಮಾವ ನನಗೆ, ಪ್ಲೀಸ್ ನಿಮ್ಮ ಆರೋಗ್ಯ ನಂಗೆ ತುಂಬ ಮುಖ್ಯ, ತಿನ್ಕೊಂಡು ಹೋಗು ಅಂತ ಹೇಳಿದ್ಕೆ ಪ್ರಿಯಾ ಇಷ್ಟು ಬೇಗ ತಿಂಡಿ ತಿನ್ನಲ್ಲ ಅವರು ಅಂತ ಗಿರಿಜಾ ಹೇಳ್ತಾರೆ. ಆಮೇಲೆ ನಂದ, ಗಿರಿಜಾ ಪರವಾಗಿಲ್ಲ ಬಿಡು, ಸೊಸೆ ಅಷ್ಟೊಂದು ಕೇಳ್ಕೊತಿದ್ದಾಳೆ, ನಾನು ತಿನ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನಂದ, ಹೋಗಿ ಮಗಳೇ ತಿಂಡಿ ತೊಗೊಂಬ ಅಂತ ಹೇಳಿದ್ಕೆ ಸರಿ ಮಾವ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಪ್ರಿಯಾ ತಿಂಡಿ ತೊಗೊಂಬರೋಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆಮೇಲಿಂದ ಪ್ರಿಯಾ ತಿಂಡಿ ಕೊಟ್ಬಿಟ್ಟು, ಮಾವ ಇಡ್ಲಿ ತಿಂದು ಹೇಗಿದೆ ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಆಮೇಲಿಂದ ನಂದ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಪ್ರಿಯಂಗೆ ಫುಲ್ ಖುಷಿ ಆಗುತ್ತೆ. ಹೌದಾ ಮಾವ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ನಂದ, ಸುಮ್ಮನೆ ಅಡುಗೆ ಮಾಡಿದ್ರೆ ರುಚಿ ಸಾಧಾರಣವಾಗಿರುತ್ತೆ, ಆದರೆ ಅಡುಗೆಗೆ ಪ್ರೀತಿ ಬರೆಸಿದ್ರೆ ಈ ಥರ ರುಚಿಯಾಗಿರುತ್ತೆ, ಈ ಥರ ಇಡ್ಲಿನ ನನ್ನ ಜೀವನ ಪರ್ಯಂತ ತಿಂದೇ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಬೇಜಾರಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಂದ, ಗಿರಿಜಾ ಪ್ರಿಯಂತ ಅವ್ರ ಮನೆಯಲ್ಲಿ ಮಾಧವಂಗೂ ಮತ್ತು ಪ್ರಿಯಂಗೂ ಊಟ ಇಟ್ಕೊಂಡಿದ್ದಾರೆ, ಯಾರಾದರೂ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೇನೆ ಮೀನಾ ಅಂತ ಹೇಳಿದ್ಕೆ, ಇಲ್ಲ ಮಾವ ನಂಗೆ ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಮೂಲ್ಯ ಹೋಗ್ತಾಳೆ ಅಂತ ಅವಳು ಹೇಳಿದ್ರೆ, ಇಲ್ಲ ನನಗೆ ಪ್ರೆಸೆಂಟೇಷನ್ ಇದೆ, ನನಗೂ ಅಲ್ಲ ಬಂಗು ಅಂತ ಹೇಳಿದ್ಕೆ ಪ್ರಿಯಾ, ಏಂತಕ್ಕೆ ನಮ್ಮ ಮನೆ ಚೆನ್ನಾಗಿಲ್ಲ ಅಂತನ, ಯಾರೂ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.